ನಾನಾರು ನಾನು ಸತ್ಪಲಾಂಛನ ಸಪ್ತ ಹೆಳಗಳಲ್ಲಿ ಸೆಣಸಾಡಿ ದಿಗ್ವಿಜಯ ಧಿಕ್ಕರಿಸಿ ಮೂರ್ಖರು ಬಿಳಿಗಾಲಿಗೆ ಬೆಟ್ಟರೆ ದೊರೆಯನ್ನು ನಡಗಿಸಿದ ಪ್ರಚಂಡ ಖಂಡುಗಲಿಯಾಗಿ ಕನ್ನಿಕಾರತ್ನ ಸೋಪಾನಗಳಿಂದೊಳಗೂಡಿ ಕಂಗಳಿಸುತ್ತಿರುವ ಪ್ರತಾಪ ಸಿಂಹ ಜೈಂಕಾರ ಮಾತ್ರೆಯಿಂದಲೇ ಈ ತುರುವಣ್ಣನಿ ಮೆಟ್ಟಿ ನಿಂತ ಮಹಾದೀಶ್ವರ ಕುರುಚಕ್ರೇಶ್ವರ ಪ್ರಚಂಡ ಗೌರವ ನಿಟ್ಟಿಸಿರುಬಿಟ್ಟು ದಿಟ್ಟದನೆ ನೋಡುವ ಭಾರ್ಗ ವಿಜಯ್ ಕುರುಪಿತಾಮಹ ನನ್ನ ಪ್ರಣಾಮ. ಕುರು ಪಾಂಡವರಿಗೆ ಸತ್ತ ಹೆಜ್ಜೆಯನ್ನು ಕಲಿಸಿ ಕುರು ವಂಶವನ್ನೇ ಉನ್ನತ ಶಿಖರಕ್ಕೇರಿಸಿದ ಗುರುದೇವ ಉತ್ತಮ ನಮೋ ನಮೋ. ಗೋಮಾತೆಗೆ ಚೀರ ಗೋಪಾಲಕನಿಗೆ ಅತಿಸಾರ ಭಕ್ತ ಶಿರೋಮಣಿ ವಿದುರ ಕುಶಲವಿ ಭಂಡ ಭೀಮನ ರುಂಡ ಬಂಡವನ್ನು ಚಂಡಾಡಿ ಗುಂಡಿಗೆ ಬಿಸಿರಕ್ತ ಪಾಲ ಮಾಡಲು ಸದಾ ಸಿದ್ಧನಾಗಿರುವನು ಎನ್ನರದ ದುಶ್ಯಾಸನ. ಎದರಾಳಿಗಳ ಸಂಖಳಿಸಬಲ್ಲ ಈ ನಮ್ಮ ಸಿಂಧೂರಾಜ ಕುಮಾರಸ್ವಾಮಿಯನ್ನೇ ಮೆಚ್ಚಿಸಿ ಕಾರಧನ ಸಂಪಡೆದ ಎನ್ನ ಆತ್ಮೀಯ ಹೃದಯ ನನ್ನ ರಾಜಕಾರಣಕ್ಕೆ ತಕ್ಕ ಸಲಹೆ ನೀಡಿ ನನ್ನ ಕಾರ್ಯವನ್ನೇ ದಿಗ್ವಿಜಯಗೊಳಿಸುತ್ತಿರುವ ಈ ನನ್ನ ಮಾವ ಸಖನಿ ಗೌರವೇಶ್ವರ ಇನ್ನು ಇವರನ್ನೆಲ್ಲ ಪಡೆದ ನಾನೇ ಧನ್ಯ. ಜನನ ಮೆರೆದು ಸ್ವರ್ಗೋದನಗಂ ಸರಿವೋಲುವಂತಿದೆ ಮಾವ ಜನನ ಮೆರೆದು ಸ್ವರ್ಗ ಸಂಪನ್ನ ದೀಪ್ತಿ ಮಣಿಮಕುಟ ಭಕ್ತನಗೆ ದುರಬೋಧರ ನಿಪುಣ ನಿಜರೇ ದೋನಗೈದ ಕಣ್ಣ ಸಹೋದರ ದುಶೋಧನಗಳಿರಲು ಎಡಗಿರರ ಎನಗೆ ಅಖಂಡ ಗುಣವರ ಪ್ರಕ್ರಮೆಯಾಗಿ ಶಕ್ತಿ ಸಾಮಂತ ಧೀಮಂತರಾಗಿ ರಾಜಿಸುತ್ತಿರುವ ಈ ಗುರುಗಳ ಸಾರ್ವಭೌಮನಿಗೆ ಆ ಪಾಮರರಾದ ಪಾಂಡವರು ಸವಿಸಾಟಿಯೇ ಸಾಟಿರುವರೆಗೆ ಸಾಟಿರುವರೆಗೆ
ಮಾಸನದಿ ಬೆಳಲೆ ಸೌರದಿಯೇ ಕೈದವರ ಗಣದು ಮಾಸನದಿ ಬೆಳಲೆ ಸೌರದಿಯೇ ಕೈದವರ ಗಣದು ರಣದಲ್ಲೂ ರೇಗುಗೊಲ್ಲ ಮಲಿದರ ಬೆಳವರಗಿ ಬೀಳಲು ನಗಿರಲು ಸೌಲದಿ ರಣದಲ್ಲೂ ರೇಗುಗೊಲ್ಲ ಹೊಡಿಸದೆ ಬಿಡಲು ಮಾವಸ ಕುಲಿ ಸಲಯ ನೀರದಿರುವನೆ ಮಿತ್ತ ಕಣ್ಣ ಶತ್ರುಗಳನ್ನು ಬಿಡುವನೆ ಮಾವಸ ಕುಲಿ ಸಲಯ ನೀರದಿರುವನು ಮಿತ್ತ ಕಣ್ಣ ಶತ್ರುಗಳನ್ನು ಬಿಡುವನೆ ಅನುಜ ಶಾಸನ ಒಲಿದು ಹೇಳುವರ ಅನುಜ ಶಾಸನ ಅವರನ್ನು ಒಲಿದು ಹೇಳುವರೆ ಈಗಿರುವಲ್ಲಿ ಸಾಟಿ ಇರುವರೆಗೆ ಸಾಟಿ ಕುರುಕುಲ ಮಹಾಜನರಿ ಛಾವ ಬಿಡದೆ ಸೌರದಿಯೇ ಕೈದವರಗಿ ಮಹಾಜನರಿ ಛಾವ ಬಿಡದೆ ಸೌರದಿಯೇ ಕೈದವರಗಿ ಪಿತಾಮಹ ದುರ್ಯೋಧನ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದರೆ ರಾಜ್ಯಕೋಸಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಅಲೆದಾಡುತ್ತಿರುವ ಪಾಂಡವರು ನಾಚಿಕೆಯಿಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರೆಂದು ನೋಡಿದಿರಾ? ಅರಣ್ಯದಲ್ಲಿ ಅಲೆದಾಡುತ್ತಿರುವ ಅಟ್ಟಾಸ ಎಷ್ಟರ ಮಟ್ಟಿಗೆಂಬುದನ್ನ. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೇ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ಏನು ತಾತ, ಹೋರಾಟವೇ? ಅದಕ್ಕೆ ನಾನು ಸದಾ ಸಿದ್ಧ. ನನ್ನ ಬಳಿಯಲ್ಲಿ 11 ಅಕ್ಕಿನಿ ಸೈನ್ಯದ ತಳವಿರುವುದು. ಆರಯದಕ್ಕೆ ಸಿಕ್ಕಿದವರು ಮೊದಸಿದ ಹಾನಿ ಕಾಲಿಗೆ ಸಿಕ್ಕಿದ ಬಾಲಿನಂತೆ ನೊಚ್ಚಿಗೂ ಚಾಯುವ ತಾತ. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ಯಜ್ಞೋಪದೇಶವನ್ನು ಪ್ರಾರಂಭಿಸಲು ಕರ್ಣೋಪದೇಶಕನಾರು? ನಮ್ಮ ಹಂತರಾಜನಾದ ಕರ್ಣನಿಲ್ಲವೇ? ಪರಮ ಪೂಜ್ಯರಾದ ಭೀಷ್ಮ, ದ್ರೋಣ ಇವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ಚಿಂತೆ? ಪುರುಷೋತ್ತಮ ಎಲ್ಲಿಗೆ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ರಾಜಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ಕೃಷ್ಣನ ಪುರುಷೋತ್ತಮನೇ. ಪಾಂಡವರ ಮಿತ್ರ, ಮೋಸಗಾರ, ವಂಚಕ, ಅವನು ಪೂಜ್ಯನಿ. ನೇರವಾಗಿ ನನ್ನ ಮನೆಗೆ ಬಾರೆ, ಅವನ ಹುಟ್ಟುಗುಣಾನುಸಾರವಾಗಿ ಈ ಓರ್ವ ದಾಸೀಪತನ ಮನೆಗೆ ಹೋದನಂತೆ. ಚಚ, ಎಷ್ಟೊಂದು ಹವವೇಳನ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮರು ಪಾಂಡವರ ರಾಯಭಾರಿಯಾಗಿ ಬರುತ್ತಿದ್ದರಲ್ಲಿ ನಿನ್ನಲ್ಲಿ ಯಾಚನೆಗೆ ಹೋಗ್ಸರಲ್ಲ. ಏನು? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಇರುವಿದಳ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಥವಾ ನ್ಯಾಯಕ್ಕೆ ಸರ್ವರೋ ಅಧೀನರು. ರೋಗಿಗೆ ಅಪತ್ಯವನ್ನು ನುಡಿಸುವಂತೆ ಪಥ್ಯವೆಂದಿಗೂ ರುಚಿಸುವುದಿಲ್ಲ. ಈ ನಿನ್ನ ಮರಣಕಾಲವು ಹತ್ತಿರದಿಂದ ಈ ನಿನ್ನ ಬುದ್ಧಿಯು ವಿಕಲ್ಪವಾಗುತ್ತಿದೆ. ಒಲರದಿರಲೋ ವಿದುರ ಸರದದೆ, ಹೊರಗೆ ಒಲರದಿರಲೋ ವಿದುರ ಸರದದೆ, ಒದರದಿರಲೋ ವಿದುರ ಸರದದೆ, ಹೊರಗೆ ಒದರದಿರಲೋ ವಿದುರ ಸರದದೆ. ನೆಲದ ಸಭೆಯಲ್ಲಿ ನಿಂತು ಜರದುಗಿ ಕೌರವನ, ನೆಲದ ಸಭೆಯಲ್ಲಿ ನಿಂತು ಜರದುಗಿ ಕೌರವ ನುಡಿದ ಯೌವನ ತೆಗೆದು ಕಲ್ಲಗಿ ಕಂಠರಲಿ, ನುಡಿದ ಯೌವನ ತೆಗೆದು ಕಲ್ಲಗಿ ಕಂಠರಲಿ. ಒದರದಿರಲೋ ವಿದುರ ಸರದದೆ, ನುಡಿದು ಒದರದಿರಲೋ ವಿದುರ ಸರದದೆ. ಅಲ್ಲವೋ ವಿದುರ, ತಪ್ಪಲಿಯ ಮಗ ನೀನು ಪರದೇಶಿ, ಚಪ್ಪಲಿಯ ಗಂಧವನ್ನು ಪ್ರಾರ್ಥಿಸುವ ಕರಡಿ. ತಪ್ಪಲಿಯ ಮಗ ನೀನು ಪರದೇಶಿ, ಚಪ್ಪಲಿಯ
ಸಭೆಯ ಧಿಕ್ಕರಿಸಿ ಹೊಲರದಿರಲು ವಿದುರ ಸರದದೆ ದುಡುಕಿ ಹೊಲರದಿರಲು ವಿದುರ ಸರದದೆ ನೆಲದ ಸಭೆಯಲ್ಲಿ ನಿಂತು ಜರುಗಿ ಕರುಣವನ ನೆಲದ ಸಭೆಯಲ್ಲಿ ನಿಂತು ಜರುಗಿ ಕರುಣ ನುಡಿದ ಯಾವನಂದಿರುವುದು ಕಲ್ವಗಿ ಕಂಠದಲ್ಲಿ ನುಡಿದ ಯಾವನಂದಿರುವುದು ಕಲ್ವಗಿ ಕಂಠದಲ್ಲಿ ಹೊಲರದಿರಲು ವಿದುರ ಸರದದೆ ದುಡುಕಿ ಹೊಲರದಿರಲು ವಿದುರ ಸರದದೆ ದುಡುಕಿ ಹೊಲರದಿರಲು ವಿದುರ ಸರದದೆ. ಎಲ್ಲೋ ವಿದುರ ಹಿರಿಯವನು ಮೂರ್ಛನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ನಿನ್ನ ಸರ್ಪವು ಮಿತಿ ಮೀರಿತು. ಸಹೋದರ ದುಶ್ಯಾಸನ, ಅಗ್ರಜ, ಈ ವಿದುರನನ್ನು ಈ ಸಭೆಯಿಂದ ಹಾಜಿಗೆ ಇಡುವನಾಗು. ಏನವೋ ವಿದುರ, ಕುದುರುಳನೆ ದುರಗ್ರದಲ್ಲಿ ಸರಸ, ದುರಗ್ರದಲ್ಲಿ ಸರಸ, ದುರಗ್ರದಲ್ಲಿ ಸರಸ. ಕುದುರುಳನೆ ದುರಗ್ರದಲ್ಲಿ ಸರಸ, ದುರಗ್ರದಲ್ಲಿ ಸರಸ, ದುರಗ್ರದಲ್ಲಿ ಸರಸ. ಮಾತನು ಆಡುವ ವಿದುರ, ಮಾತನು ಆಡುವ ಸಭೆಯಲ್ಲಿ ಎಲ್ಲವೋ ವಿದುರ, ನಮ್ಮ ಹಣ್ಣನಿಗೆ ಬಾಯಿಗೆ ಬಂದಂತೆ ಮಾತನಾಡಿದರೆ ಈ ಗದಾದಂಡದಿಂದ ನಿನ್ನ ಹಲ್ಲನ್ನು ಮುರಿದು ಬಿಡುತ್ತೇನೆ. ಸಭೆಯನ್ನು ಬಿಟ್ಟು ಹೋಗು ಪಾಪಿ. ದುರ್ಯೋಧನ, ನನ್ನನ್ನು ಈ ಸಭೆಯಿಂದ ಹೊರದೂಡಿಷ್ಟು ಸಾಮರ್ಥ್ಯ ಉಂಟಾಯಿತೆ. ಹೇಳು, ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ಈ ನಿನ್ನ ತೊಡೆಯನ್ನು ಪ್ರಾರ್ಥಿಸಿ ಕೊಲ್ಲುವಾಗ ತಡೆಯಲು ಇಟ್ಟಿದ್ದ ಈ ಧನುಸವನ್ನು ಈಗಲೇ ಮುರಿದು ಹಾಕು. ಅದರಿಂದ ನೀನು ನಾಶವಾಗುವಂತಕ. ಪ್ರಮೋದವಾಯಿತು. ವಿದುರನನ್ನು ಒಪ್ಪಿಸಿಕೊಂಡು ಮಾಡಿ ಈ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಈತನು ನಿನಗೆ ಧನುರ್ಧಾರಿಯಾಗಿ ನಿಂತಿದ್ದರೆ ನಿನ್ನನ್ನು ಜಯಿಸತಕ್ಕ ವೀರರಾರಿದ್ದರು ದುರ್ಯೋಧನ. ಮಿತ್ರ, ಈ ಕರ್ಣನು ಎಂದಾದರೂ ಯುದ್ಧವನ್ನು ಮಾಡಿರುವುದು ನೀನು ನೋಡಿದ್ದೀಯಾ? ಉಮಾಶಂಕರನ ಕುಮಾರರಂ ಪುಳಕಗೊಳಿಸಿ ಉಮಾಶಂಕರನಂ ಪುಳಕಗೊಳಿಸಿ ಕಾಲವರಂ ವರದನಗಳಿಸಿ ಯುದ್ಧದೋ ಆ ಮಧ್ಯಮ ಪಾಂಡವನು ಯುದ್ಧದೋ ಆ ಮಧ್ಯಮ ಪಾಂಡವನನ್ನು ಮನಿಸುವುದಾಗಿ ಬನದೊಡ್ಡ ನಿನಗೆ ಆ ಮಧ್ಯಮ ಪಾಂಡವ ಪಾರ್ಥನನು ಮನಿಸುವುದಾಗಿ ಬನದೊಡ್ಡ ನಿನಗೆ ಈ ಸಾಧುದೈ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ಕರಬರವೆಸೆಯ ಕರ್ಣ 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 ಅಣ್ಣ, ಈ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವುದನ್ನು ನೀನು ನೋಡಿದ್ದೀಯಾ? ನೋಡುವುದಿಲ್ಲ. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕಬಡ್ಡಿ ಕೃಷ್ಣನಿಗೆ ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ಯಾ? ಆದರೆ ಅಂಥವರು ಕೂಡಲೇ ಈ ಸಭೆಯನ್ನೇ ಬಿಡಬೇಕಾಗುತ್ತದೆ. ಎಚ್ಚರ ಜೋಕೆ ಸಹೋದರ, ಸೈನ್ಯ ಅಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಎಂದು ಹೇಳಿದನಲ್ಲ, ಸಿದ್ಧವಾಗಿರುವುದೇ? ಓ, ಸಿದ್ಧವಾಗಿರುವುದು. ಎಲ್ಲಿದೋ ಆ ಕೃಷ್ಣನು ಇಲ್ಲಿಗೆ ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಇದೋ ತೆಗೆದುಕೋ ಅಗ್ರಜ. ಧರಿಸಿ ಧರ್ಮ ಕರ್ಮ ಸಾಚಿಯ ಧರಿಸಿ
ಯಾಗಕ್ಕೆ ಸುಖದ ಯೋಗದೋರಂದರ ಯಾಗಕ್ಕೆ ಸುಖದ ಯೋಗದೋರಂದರ ಲೋಕದ ಯುದ್ಧವನು ಭಯಸುವೆ ನಾನು ಲೋಕದ ಯುದ್ಧವನು ಭಯಸುವೆ ನಾನು ಧರಿಸೇ ಧರಿಸೋಲ್ವೆ ಕರ್ಮ ಸಾಕ್ಷಿಯ ಧರಿಸೇ ಕರ್ಮ ಕುರುಕ್ಷೇತ್ರದ ಸ್ತೋತ್ರಧಾರನು ನಾನು ಕುರುಕ್ಷೇತ್ರದ ಸ್ತೋತ್ರಧಾರನು ನಾನು ಹಗಲಿದ ಮಹಿಮನು ನಾನೇ ಮಹಾತ್ಮನು ಹಗಲಿದ ಮಹಿಮನು ನಾನೇ ಮಹಾತ್ಮನು ಧರಿಸಿಕೆ ಕರ್ಮ ಧರಿಸೋವೆ ಕರ್ಮ ಧರಿಸಿಕೆ ಕರ್ಮ ಪರಮಾತ್ಮನಿಗೆ ನಮಸ್ಕರಿಸುವುದು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಏನು ಭೀಷ್ಮ ದ್ರೋಣ ವಿದುರಾದಿಗಳು ಎದ್ದು ನಮಸ್ಕರಿಸಿದರು. ಈ ದುರ್ಯೋಧನನು ಮಾತ್ರ ಕಣ್ಣೆತ್ತು ಸಹ ನೋಡದೆ ದುರಾಂಕಾರದಿಂದ ಮೆರೆಯುತ್ತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ತುಳಿದು ತಾನಾಗೆ ಬಂದು ನನ್ನ ಪಾದದ ಬಳಿ ಬೀಳುವಂತೆ ಮಾಡುವನು. ಯೋಗಮಾಯೇ ಜಾಗೃತಳಾಗು. ಏಳು ಚಕ್ರವರ್ತಿ. ಗೌರವೇಶ್ವರ, ಆಗಲಿಂದ ನಮ್ಮೆಲ್ಲರಿಗೂ ಬುದ್ಧಿವಾದವದೇಳಿ ಈ ಕೃಷ್ಣನ ಪಾದಕ್ಕೆ ನಮಸ್ಕರಿಸಬಹುದೇ? ಮಾವ, ದೂತನಾಗಿ ಬಂದಿರುವ ಈತನ ಪಾದದಲ್ಲಿ ದೂತ ಲಕ್ಷಣಗಳು ಇರುವೋ ಎಂದು ಪರೀಕ್ಷೆ ಮಾಡಿದೆ ಅಷ್ಟೇ ಮಾವ. ನೀನು ಬಂದಿರುವುದು ದೂತನಾಗಿ ಬಂದಿರುವ ನಿನ್ನ ಪಾದದಲ್ಲಿ ದೂತ ಲಕ್ಷಣವನ್ನು ಪರೀಕ್ಷೆ ಮಾಡಿದ ಪಕ್ಷಣಕ್ಕೆ ನನ್ನನೇನು ಕೈಯಲಾಗದೆ ಹೇಳಿ ಎಂದು ಭಾವಿಸ್ತಿರುವೆಯಾ? ಬಂದಿದ್ದಾಯಿತು, ಬಾ ಕುಳಿತುಕೋ. ಕೃಷ್ಣ ಭಾವ, 16,000 ಗೋಪಿಕಾಂಗಿನರ ಜೊತೆ ಸರಸ ಸಲ್ಲಾಪ ಮಾಡುವ ನಿನಗೆ ನರ್ತನೆಂದರೆ ಬಲು ಮಮತಿ ಇಲ್ಲವೇ? ಇದ್ದರೂ ಇರಬಹುದೋ? ಇದ್ದರೂ ಇರಬಹುದಲ್ಲ, ಇದ್ದೇ ಇದೆ. ನೋಡು, ಈ ಕೌರವೇಶ್ವರ ರಾಜ ವೈಭವವನ್ನು ನೋಡಿ ಆನಂದ ಪಡೆ. ಅನಂತರ ಮಾತನಾಡೋಣ. ಯಾರಲ್ಲಿ ನರ್ತಕಿಯನ್ನು ಬರಮಾಡಿ. ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಗುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ, ಗುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ವಿಭು ಭಯಂಕರ ರೂಪ ಮನೋಹರ, ವಿಭು ಭಯಂಕರ ರೂಪ ಮನೋಹರ, ಚಾಪ ವಿಭಯ ಬಲ್ಲ ನನ್ನ ಪರಮಾತ, ಚಾಪ ವಿಭಯ ಬಲ್ಲ ನನ್ನ ಪರಮಾತ, ಸೋದರ
ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಪಲ್ಲವ ಈ ಜಗಮಲ್ಲ ಎಲ್ಲವ ಪಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಪಲ್ಲವ ಈ ಜಗಮಲ್ಲ ಎಲ್ಲವ ಪಲ್ಲವ ಈ ಜಗಮಲ್ಲ ಕರುಣಾಳು ಗುರುಪುರುಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ ಗುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ ಕರುಣಾಳು ಗುರುಪುರುಪ ರಾಜೇಶ್ವರ 예뻐 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 नील वर्णधारी वर्णधारी चलुव ಕೊಳಲ ನಾದದಿ ಕೊಳಲ ನಾದದಿ ಕೊಳಲ ನಾದದಿ ಈ ಜಗವನೆಲ್ಲವ ಮರುಳುಗೊಳಿಪ ಕೊಳಲ ನಾದದಿ ಈ ಜಗವನೆಲ್ಲವ ಮರುಳುಗೊಳಿಪ ಈ ಚೆಲುವ ಕೃಷ್ಣನಿಗೆ ಈ ಚೆಲುವ ಕೃಷ್ಣನಿಗೆ ಈ ರಾಜನರ್ತಕಿಯರ ನಮನಗಳು ಕೃಷ್ಣ ಆ ಕೃಷ್ಣ ನೀಲವರ್ಣಿತಧಾರ ಈ ಜಗತ್ತಿನಲ್ಲಿ ಬೇರೆ ಯಾರಿಲ್ಲವೇ ನರ್ತಿಕೆಯರೇ ಕೃಷ್ಣ ಮತ್ತೊಮ್ಮೆ ಆಡಿ ಇದನ್ನೇ ಭೀಮನಿಗಿವನೋ ಪಡುವೈರೇ ಭೀಮನಿಗಿವನೋ ಪಡುವೈರೇ ನಮ್ಮ ಹಸ್ತಿನಪುರ ದೊಡೆಯ ಗದಧಾರಿ
ಇವನು ಕಡುವೈರಿ ನಮ್ಮ ಹಸ್ತಿನಪುರ ದೊಡೆಯ ಗದಧಾರಿ ಇವನಿಗೆ ಸಾಟಿ ಯಾರಿಗರಿಲ್ಲೇ ಇವನಿಗೆ ಸಾಟಿ ಯಾರಿಗರಿಲ್ಲಿ ಇವನಿಗೆ ಸಾಟಿ ಯಾರಿಗರಿಲ್ಲಿ ಜಲದಲ್ಲಿ ಬಲದಲ್ಲಿ ಜಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಲ್ಲಿ ಜಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಲ್ಲಿ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲತಿಲಕ ಮಕುಟೇಶ್ವರಾಧೀನ ಕುರುವಂಶ ಕುಲತಿಲಕ ಮಕುಟೇಶ್ವರಾಧೀನ ಕರುಣಾಳು ಕುರುಭೂಪ ರಾಜೇಶ್ವರ ರಾಜೇಶ್ವರ ತಾಗದೆ ಬಿದಾಗ ಜೋಡು ತಾಗದೆ ಬಿದಾಗ ಜೋಡು ತಾಗದೆ ಬಿದಾಗ ಜೋಡು ತತ್ತಿತ್ತ ತಾಗದೆ ಬಿದಾಗ ಜೋಡು ತಾಗದೆ ಬಿದಾಗ ಜೋಡು ತಾಗದೆ ಬಿದಾಗ ಜೋಡು ತತ್ತಿತ್ತ ತಾಗದೆ ಬಿದಾಗ ಜೋಡು ತಾಗದೆ ಬಿದಾಗ ಜೋಡು ತಜ್ಜೋಂ ತಗಜೋಂ ತಗಿಟ ಜೋಂ ತದಿಗಿಡಗು 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 ತಜ್ಜೋಂ ತಗಜೋಂ ತಗಿಟ ಜೋಂ ತದಿಗಿಡಗು 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 ತಜ್ಜೋಂ ತಗಜೋಂ ತಗಿಟ ಜೋಂ ತದಿಗಿಡಗು 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 ಕುರುಭೂಪ ರಾಜೇಶ್ವರ ಕುರುವಂಶ ಕುಲತಿಲಕ ಮಕುಟೇಶ್ವರಾಧೀನ ಕರುಣಾಳು ಕುರುಭೂಪ ರಾಜೇಶ್ವರ 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 ಯಾರಲ್ಲಿ ಕೃಷ್ಣ ನರ್ತನವನ್ನು ನೋಡಿದ್ದಾಯ್ತಲ್ಲ, ಆನಂದವನ್ನು ಪಟ್ಟಿದ್ದಾಯ್ತಲ್ಲ, ಇನ್ನು ನೀನು ಬಂದ ವಿಚಾರವನ್ನು ತಿಳಿಸಬಹುದು. ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದೇ ಆದರೆ ನಿನಗೊಂದು ಹಿತೋಕ್ತಿಯನ್ನು ತಿಳಿಸಲು ಬಂದಿರುವೆನು. ಕೃಷ್ಣ, ರಾಜ್ಯದ ವಿಚಾರವಲ್ಲದೆ ಮತ್ತೆ ಯಾವ ವಿಚಾರವನ್ನಾದರೂ ಹೇಳು, ನಾನು ಕೇಳುವೆನು. ದುರ್ಯೋಧನ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರಿಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿರುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತ ಕ್ಷತ್ರಿಯ ರಾಜರ ಅಸ್ತಿತ್ವವನ್ನು ನಿರ್ಧರಿಸುವುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತ ಧಾರೆಯಿಂದ ಅಭಿಷೇಕ ಮಾಡಿವಿರು, ಇಲ್ಲವೇ ಭಯಂಕರ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ಕಳಿಸುವಿರು. ಇವೆರಡರಲ್ಲಿ ಒಂದು ಪ್ರಶ್ನೆ ಈ ದಿನ ಇಲ್ಲಿ ನಿರ್ಣಯವಾಗಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬಂದು ಬಿಡುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಪಾಂಡವರಾದ ಸತ್ಯವಂತರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸವನ್ನು ಮುಗಿಸಿ ಹಿಂದಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವವನ್ನು ಮರೆಯಲು ಪಾಂಡುನಂದರು ಈಗಲೂ ಸಿದ್ಧರಾದ. ವಿಷಭೋಜನ, ಲಾಕ್ಷಾಗೃಹದಾನ, ಕಪಟ ದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮ್ಮ ಬಾಯಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಶಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಕ್ಕೆ ಪ್ರಯತ್ನಿಸಿ. ಗುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರ
ಭರತ ಭೂಮಿಗೆ ಸ್ವತಂತ್ರರ ಕುರುಕುಲಕ್ಕೆ ಕುರುದ್ರೋಣರೇ ಕುರುಕುಲಕ್ಕೆ ಕುರುದ್ರೋಣರೇ ಇದು ಯಾವ ನ್ಯಾಯ ಕಪಟ ವಂಚನೆ ಮೋಸ ಹಠಹಾಸ ಕಪಟ ವಂಚನೆ ಮೋಸ ಹಠಹಾಸ ಹರಸು ಕುಲ ಧರ್ಮ ನಶಿಸಿದೆ ಮಹಾರಾಜ ಧರಣಿಯಾಳಿದವರೆಲ್ಲ ಮರಳಿ ಬರರೋ ಧರಣಿಯಾಳಿದವರೆಲ್ಲ ಮರಳಿ ಬರರೋ ಬಂದ ರಾಯಬಾರಿಲಾನು ಭರತ ವಂಶದ ಕುಲಾಂತಕನಲ್ಲವಯ್ಯ ಅರ್ಜುನನ ಕುಲ ಸಹದೇವ ಜವಸುತ ಭೀಮೋರ್ಜುನನ ಕುಲ ಸಹದೇವ ಸಹೋದರ ಸಾಮಾನ್ಯರೆಲ್ಲರಿಗೆ ದುಡುಕಬೇಡ ಸಾಮ್ರಾಜ್ಯದಿ ಸಮವಾದವೆನಿತು ಸುಖದಿ ಬಾಳು ಸುಯೋಧನ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರ ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸುವುದು ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಬೇಡವೋ ಪಂತ ದುರ್ಯೋಧನ ಬೇಡವೋ ಪಂತ ದುರ್ಯೋಧನ ಸೋದರರೊಳಗೆ ಸಮರವು ಅನುಚಿತ ಸೋದರರೊಳಗೆ ಸಮರವು ಅನುಚಿತ ಬೇಡವೋ ಪಂತ ದುರ್ಯೋಧನ ಸಾಗಿತು ನಂದಿಗೆ ರಾಜ್ಯವಾಗಿ ಧೃತರಾಷ್ಟ್ರರ ಪ್ರಿಯ ಪುತ್ರರೇ, ಸಭಾಸದರೇ,
ಶ್ರೀಕೃಷ್ಣ ಪರಮಾತ್ಮರು ನಿಮ್ಮ ಮುಂದೆ ನಿರೂಪಿಸಿದ ರಾಜ ಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಆ ಸಲಹೆಯನ್ನು ಮನ್ನಿಸಿ ಅದರಂತೆ ನಡೆಯುವರೆಂದು ನಾನು ನಂಬಿದ್ದೇನೆ. ವಸ್ತ್ರ ದುರ್ಯೋಧನ, ಪಾಂಡವರೇನು ಅನ್ಯರೇ, ಅವರು ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ? ನಿಮ್ಮಲ್ಲಿ ಈ ವೈರತ್ವವು ಸರಿಯಲ್ಲ. ಪಾಂಡವರ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೂ ಹೋಗಲಿ, ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ದುರ್ಯೋಧನ, ಈ ಐಶ್ವರ್ಯ, ಅಧಿಕಾರ, ಅಂತಸ್ತು, ದರ್ಪ, ಶೌರ್ಯ, ಸಾಹಸ ಇವುಗಳು ಯಾರಿಗೂ ಎಂದೂ ಶಾಶ್ವತವಲ್ಲವೆಂಬುದನ್ನು ಚೆನ್ನಾಗಿ ಯೋಚಿಸಿ ನೋಡು. ನಿನ್ನೆ ಯುದ್ಧದಿಂದ ಎಷ್ಟು ಜನ ವೀರ ಪುರುಷರು ಮರಣ ಹೊಂದುವರೆಂಬುದನ್ನು ತಿಳಿದಿರುವೆಯಾ? ಅವರ ಮರಣದಿಂದ ಎಷ್ಟು ಜನ ವೀರ ಮಹಿಳೆಯರು ವಿಧವೆಯರಾಗಿ ಕಂಗೆಟ್ಟು ದುಃಖಿಸುವರು? ಅವರ ರೋಧನ ದುಃಖದಿಂದ ನಿನಗೆ ಆ ದೋಷವು ತಟ್ಟುವುದಿಲ್ಲವೇ? ಆದುದರಿಂದ ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಕೊಡು, ಅವರು ಅದರಿಂದಲೇ ಪಾಂಡವರು ತೃಪ್ತಿ ಹೊಂದುವರು. ಇದೇ ನನ್ನ ಅಭಿಮತ, ನನ್ನ ಇಚ್ಛೆ. ಆ ವಿಚಾರ ನಿಮಗೆ ಏಕೆ? ಬನ್ನಿ, ಸುಮ್ಮನೆ ಕುಳಿತುಕೊಳ್ಳಿ. ದುರ್ಯೋಧನ, ಪಡೆದಂತ ತಾಯಿ ತಂದೆ ಮನವಾನೊಯಿಸಬೇಡ, ಪಡೆದಂತ ತಾಯಿ ತಂದೆ ಮನವಾನೊಯಿಸಬೇಡ, ಕೊಡುವಾದ ರಾಜ್ಯವನ್ನು ಆ ಪಾಂಡು ಸುತರಿ, ಕೊಡುವಾದ ರಾಜ್ಯವನ್ನು ಆ ಪಾಂಡು ಸುತರಿ, ನೀನೇಗೆ ಕೋಟಿಸುವೆ ಯಾರೆಂದು ಬಾಯಿಸುವೆ, ನೀನೇಗೆ ಕೋಟಿಸುವೆ ಯಾರೆಂದು ಬಾಯಿಸುವೆ, ಶ್ರೀಹರಿಯ ಮಹಿಮೆಯ ಸುಲಭವೇ ನಿನಗೆ ಗೌರವ ಗೌರವ. ಪಾಂಡವರಿಗೆ ಬರಬೇಕಾದ ಅರನ್ನು ಕೊಡದೆ ಹೋದರೆ ಕೊಟ್ಟು ಸುಖ ಸಂತೋಷದ ಬಾಳು, ಇದೇ ನನ್ನ ಅಭಿಮತ. ಗುರುಗಳೇ, ಸುಮ್ಮನಿರಿ. ಯಾರು? ಓ, ಚಿಕ್ಕಪ್ಪ ವಿದುರ ಮಹಾಶಯರು. ನನಗೆ ಉಪದೇಶ ಮಾಡೋದರಲ್ಲಿ ನೀವೊಬ್ಬರ ನಡೆಯಲಿ ನಿಮ್ಮ ಅರಣ್ಯ ರೋಧನ. ದುರ್ಯೋಧನ, ನನ್ನ ರೋದನೆಯೂ ಅರಣ್ಯ ರೋದನವೇ. ನಿನ್ನಂತರಿಗೆ ಸದುಪೇಕ್ಷವನ್ನು ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೂ ಏನು ಮಾಡಲಿ, ನಾನು ಈಗ ಸುಮ್ಮನಿದ್ದರೆ ದೋಷವು ಸಮ್ಮತಿಸುವುದು. ಪಿತಾಮಹ ಭೀಷ್ಮರು, ಕುರು ದ್ರೋಣಾದಿಗಳು, ಶ್ರೀಕೃಷ್ಣ ಪರಮಾತ್ಮರು ಹೇಳಿದಂತೆ ನಾನು ಹೆಚ್ಚಿಗೆ ಹೇಳಲಾರೆನು. ಈ ರಾಜ್ಯವೆಲ್ಲವನ್ನೂ ನೀನೇ ಅನುಭವಿಸು. ನಿನ್ನ ಇಷ್ಟ ಇದ್ದಷ್ಟಾದರೂ ಈ ಭೂಮಿಯನ್ನು ಆ ಪಾಂಡವರಿಗೆ ಕೊಡು, ಇದು ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಪಾಂಡವರಿಗೆ ಹೇಳಲಲ್ಲವೇಕೆ? ನಿನಗಾಗಲಿ, ಪಿತಾಮಹರಿಗಾಗಲಿ, ಈ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುವವೋ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಗಳಾದ ನೀವುಗಳು ನಿಮ್ಮ ಸ್ವಭಾವಕ್ಕೆ ಸರಿಯಾಗಿ ಹೇಳಿದಿರಿ. ಕೃಷ್ಣ ಮಹಾನುಭಾವ, ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯಾಗಿ ಮುಗಿಸಿಬಿಟ್ಟೆ. ನಿನ್ನ ಮರಣ ಮಾತಿಗೆ ಒಳಂಬಡುವ ಬುದ್ಧಿ ನನ್ನಲ್ಲ. ಈ ಚಲದಂಕ ಮಲ್ಲ ವೀರ ಕೌರವೇಶ್ವರ, ಇದು ಸುತ್ತ ಕ್ಷತ್ರಿಯರ ರಕ್ತ. ಸ್ವಾಭಿಮಾನ್ಯ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಗ್ರಹದ, ದುರಂಕಾರದ, ದುಸ್ಸವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ಕವಡಿ. ಏನಂದೆ? ನಮ್ಮದು ದುರಾಗ್ರದ, ದುರಂಕಾರದ, ದುಸ್ಸವಾಸದ, ದುರಾಶಯ ದುರಭಿಮಾನವೇ. ಬರಕಗಂಧವಂ ಜಯಿಸಿ ಹರುಷದಿ ಕುರುಕುಲವ ಪರಿಪಾಲಿಸುತ್ತಿಪ್ಪ ಎರಗದೋರು ಸಾತಿ. ಕೃಷ್ಣ ಕಂಡ ಭೀಮನ ಖುಂಡಿಗೆಯ ಸೀಳಲು ಮಂತ ಶೈಲ
ಎನ್ನ ನಿಜ ನಿಗದಾರು ಸಾಟಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕನ್ನನಿಗೆ ಅಧಾರು ಸಾಟಿ ಹದಮ ಬಲಸಾಲಿಗಳು ಹದಮ ಬಲಸಾಲಿಗಳು ಭೀಷ್ಮಧರ ಸಾಹಸದಿಂದವನು ಮಗುಡ ಮರ್ದನರೋ ಕೃಷ್ಣ 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 ಈ ಕೆಚ್ಚನೆಯ ಕೌರವನನ್ನು ಕೊಚ್ಚಲೇಬೇಕನ್ನಲ್ಲವೇ ಆ ನಿನ್ನ ಭಂಡ ಭೀಮ ಅದು ಅದು ಕೃಷ್ಣ ದುರಗ್ಗ ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಲೇಬೇಕನ್ನಲ್ಲವೇ ಆ ನಿನ್ನ ಮಿತ್ರನಾದ ಪಾರ್ಥ ಅದು ಅದು ಕೃಷ್ಣ ದುರಂಕಾರ ಅಭಿಮಾನ್ಯ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಹೇಡಿಗಳಾದ ಪಾಂಡವರು ಅದು ಕೃಷ್ಣ ದುಸ್ಸವಾಸ ದುರ್ಯೋಧನ ದುಶ್ಯಾಸನನ್ನೇ ಪುಡಿ ಪುಡಿ ಮಾಡಿ ಈ ಬಲದ ಗಂಡವನ್ನೇ ಆಳುವ ಯೋಜನೆಯನ್ನು ಮಾಡುತ್ತಿರುವರಲ್ಲ ನಿನ್ನ ಗತಿಗೆಟ್ಟ ಪಾಂಡವರು ಅದು ದುರಾಸೆಯ ನಾವೇ ವೀರರು ನಾವೇ ಸಮರ್ಥರು ನಾವೇ ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವರಲ್ಲವೇ ಆ ನಿನ್ನ ಏಳಿ ಪಾಂಡವರು ಅದು ಕೃಷ್ಣ ದುರಭಿಮಾನ ಹೆಚ್ಚೇನು ಕೃಷ್ಣ ನೀ ಯಾರು ಯಾರು ಹೇಳಿದು ಈ ಕೌರವೇಶ್ವರ ನಿರ್ಧಾರ ಚಲಿಸಲಾಗದು ಚಲಿಸುವುದಿಲ್ಲ ಬರಿಕಂಠ ಶೋಧನೆಯಿಂದ ಪ್ರಯೋಜನವಾಗುವುದಿಲ್ಲ ಕೃಷ್ಣ ಪ್ರಯೋಜನವಾಗುವುದಿಲ್ಲ ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು ಈ ಕುರು ಸಹೋದರ ಹೃದಯದಲ್ಲಿ ಹಚ್ಚಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಸಂಧಿಯ ನೆಪದಿ ನುಡಿವೆ ಏಕೆ ಕೃಷ್ಣ, ಸಂಧಿಯ ನೆಪದಿ ನುಡಿವೆ ಏಕೆ ಬಂಡ ಭೀಮನ ಬುಂಡಿಗೆಯ ಸೇಳಲ್ ಆರೆಂದರಿತು ರಕ್ತ ನುಡಿಗಳಾಡುವೆಯೇ ಆರೆಂದರಿತು ರಕ್ತ ನುಡಿಗಳಾಡುವೆಯನೇ ಈ ಕುರುವೀರರ ಕೆಳಗೆ ಬಾಳಯ ಮುಕುಂದ ಹೇಳಿ ಪಾಂಡವರ ಕೂಡಿ ಬಾಗುವುದು ಬೇಡ ಬೇಡ ಬಲು ಬೇಸರವ, ಹೇಳಿ ಪಾಂಡವರ ಕೂಡಿ ಬಾಗುವುದು ಬೇಡ ಬೇಡ ಬಲು ಬೇಸರವ, ಬೇಡ ಬೇಡ ಬಲು ಬೇಸರವ, ಬೇಡ ಬೇಡ ಬಲು ಬೇಸರವ. ಪ್ರಾಣದೊಳಗಿದು ಕಾಡಿಗೋಗಲಿ ಸೇರಲಾಗಲಿ ರಾಜ್ಯಗಳು, ಕಾಡಿಗೋಗಲಿ ಸೇರಲಾಗಲಿ ರಾಜ್ಯಗಳು. ಭಕ್ತ ಪಾಂಡವರ ಮುಟ್ಟಿಯಿಂದಲೇ ಭಕ್ತ
ಬರುವ ಆಕ್ರೋಶವನ್ನು ಎತ್ತಿ ಹಿಡಿಯಬಲ್ಲೆ. ಎದುರು ಬಿದ್ದ ಎದುರಾಳಿಗಳ ಸೊಕ್ಕನ್ನು ಅಡಗಿಸಬಲ್ಲೆ. ಆದರೆ ಇಂತಹ ನುಡಿಗಳನ್ನು ಮಾತ್ರ ಸಹಿಸಲಾರೆ. ಕೃಷ್ಣ, ದಿಕ್ಕೆಟ್ಟು ದಿಕ್ಕಾಪಾಲಾಗಿರುವ ನಿನ್ನ ಪಾಂಡವರ ಸೇನಾ ಸಮೂಹವನ್ನ ಕರಗಿ ಬಿಡಬಲ್ಲ ಗಂಡುಗಲಿಗಳು ನಾವೆಂದು ತಿಳಿ. ಆ ನಿನ್ನ ಬಂಡ ಭೀಮನ ರುಂಡವನ್ನು ಚೆಂಡಾಡಿ ಗುಂಡಿಗೆ ಬಿಸಿ ರಕ್ತವನ್ನು ಇರಲು ಸದಾ ಸಿದ್ಧರಿದ್ದೇವೆ. ಬಾರಿ ಬಾರಿಗೂ ಸಂಧ್ಯಾ ನೆಪದಿಂದ ಪ್ರತಿಷ್ಠೆಯನ್ನು ತೋರುತ್ತಿರುವ ಈ ನಿನ್ನ ಪುಂಡತನ ಎಂದಿಗೆ ಕೊನೆಯಾಗಿ ಹೋಗಲಿ. ಹೋಗು, ಸಮರವೇ ಸಿದ್ಧ. ತಕರವರ ಪಲ್ವೆ ಕುಲಚಲವೆಂಬ ಗದೆ ಹಿಡಿದ ಪಂಥ ಓ ಬಂಡ ಭೀಮನ ಬಿಸಿ ರಕ್ತಪಾನ ಮಾಡದೆ ಬಿಡುವುದಿಲ್ಲ. ಎದುರ್ಬಿದ್ದ ಎದುರೋಳಿಯ ಸೊಕ್ಕನ್ನಡಗಿಸದಿದ್ದರೆ ನಾನು ಸಿಂಧುರಾಜನೇ ಅಲ್ಲ ಕೃಷ್ಣ, ಸಿಂಧುರಾಜನೇ ಅಲ್ಲ. ಹೋಗು, ಸಮರವೇ ಸಿದ್ಧ. ಅದ ಮರದೆ ಮದವ ಮುರಿದು ಮುದದ ಗೆಲ್ಲ ನಂಬಲ ಕೃಷ್ಣ. ಅದ ಮರದೆಯ ಮದವ ಮುರಿದು ಮುದದ ಗೆಲ್ಲುವೆ ನಂಬಲ, ಮುದದ ಗೆಲ್ಲುವೆ ನಂಬಲ, ಮುದದ ಗೆಲ್ಲುವೆ ನಂಬಲ. ಭ್ರಷ್ಟರನ್ನು ಈಗ ನಷ್ಟಗೈವೆ ಬೇಗ. ಭ್ರಷ್ಟರನ್ನು ಈಗ ನಷ್ಟಗೈವೆ ಬೇಗ. ಭ್ರಷ್ಟರನ್ನು ಮುಷ್ಟಿಯಿಂದ ಕುಟ್ಟಿಕೊಳ್ಳುವೆ ನಂಬಲ. ಭ್ರಷ್ಟರನ್ನು ಮುಷ್ಟಿಯಿಂದ ಕುಟ್ಟಿಕೊಳ್ಳುವೆ ನಂಬಲ. ಅದ ಮರದೆಯ ಮದವ ಮುರಿದು ಮುದದ ಗೆಲ್ಲುವೆ ನಂಬಲ, ಮುದದ ಗೆಲ್ಲುವೆ ನಂಬಲ, ಮುದದ ಗೆಲ್ಲುವೆ ನಂಬಲ. ಹೋಗು ಕೃಷ್ಣ, ಹೋಗು, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲೆ ಅಗೆತಿರದ ಹೊರತು ಈ ರಾಧೇನಿಗೆ ಪೃಷ್ಠಾನ ವರ್ಜಿಸುವುದಿಲ್ಲ. ಚಲಿಸದೋ ರಾಧೇಯನ ಚಲಿಸದೋ ರಾಧೇಯನ ವ್ಯರ್ಥ ನುಡಿಗಳನ್ನು ಒಟ್ಟಿಗೆಟ್ಟು ನೀವು ನುಡಿವಿರೇಕೆ ಮಹಾರಥಿಗರಂತೆ. ಒಟ್ಟಿಗೆಟ್ಟು ನೀವು ನುಡಿವಿರೇಕೆ
ಮಹಾರಥಿ ಕರ್ತೈ ದುರುಳ ಪಾರ್ಥನ ಶಿರವ ದುರುಳ ಪಾರ್ಥನ ಶಿರವ ಹರಿಪತನಕ ಶಾಂತಿ ಅಂಗಾಧಿಪಗೆ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನೇ ಬಯಸುವುದು ನಿಮ್ಮಂತ ವೃದ್ಧರಿಗೆ ಹೊರತು ನಮ್ಮಂತ ವೀರರಿಗಲ್ಲ. ಕರ್ಣ, ನೀನು ಕೂಡ ಅವರಂತೆ ಮಾತನಾಡುತ್ತಿರುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲು ಇಚ್ಛಿಸುವೆಯ? ಇದು ನಿನ್ನ ಧರ್ಮವೇನಯ್ಯ? ಪರಮಾತ್ಮ, ನಿನ್ನ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ. ಹಠವಂತರು ನಾವು ಬಲೇ ಮಿತ್ರ ಬಲ. ಹಠವಂತರು ನಾವು ಕೃಷ್ಣ ಕೃಷ್ಣ ವಿಷಯವ ಬಲ್ಲವನೇ ಸಲ್ಲದು ವಲ್ಲಭನೇ ರಾಮ ವಲ್ಲಭನೇ. ಮಿತ್ರ ಕರ್ಣ, ಕೊಂಡು ತನಯರು ದುರದೊಳು ಸೆಣಸದೆ ಕೊಂಡು ತನಯರು ದುರದೊಳು ಸೆಣಸದೆ ಸಂಧಿಯ ನಾಟಕ ಹಾಡಲು ಕಲಿಸಿದೆ ಸಂಧಿಯ ನಾಟಕ ಹಾಡಲು ಕಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಕಲ್ಲದು ನಿನಗೆ ವಲ್ಲಭನೇ ರಾಮ ವಲ್ಲಭನೇ. ಪರಮಾತ್ಮ, ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಲ್ಲದ ರಾಜ್ಯವನ್ನು ಕೇಳುವುದಕ್ಕೆ ಬಂದೇಳುವೆ ಕೃಷ್ಣ. ಓ ನಿನ್ನ ಧರ್ಮಕ್ಕಿಂತಲೂ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ಧನುಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಸಹ ಒಪ್ಪುವುದಿಲ್ಲ. ಬಲೆ ಬಲೆ ಹಂಗದಿಪ,
ಯಾದವ ಯಾಗ್ರಣಿಯ ಗಂಟಲು ಬಿಗದಂತಾಯಿತು ಈ ನಿನ್ನ ಧರ್ಮದ ನುಡಿಗಳಿಂದ. ಹೋಗ್ತು ಏನು ಮೀರಿತು. ಮದನ್ಮತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳಿವೆ, ಆಲೋಚಿಸಿದ್ರಿಯೋ? ಸಾರಿ ಸಾರಿ ಹೇಳುವೆ ನಿನಗೆ ಭಾರಿ ತಾಳ್ಮೆಯು, ಸಾರಿ ಸಾರಿ ಹೇಳುವೆ ನಿನಗೆ ಭಾರಿ ತಾಳ್ಮೆಯು, ಘೋರ ಯುದ್ಧ ಭೇದವೆಂದು ಸಾರಿ ಸಾರಿ ಹೇಳುವೆ ನಿನಗೆ ಭಾರಿ ತಾಳ್ಮೆಯು, ಸಾರಿ ಯುದ್ಧ ಭೇದವೆಂದು ಸಾರಿ ಸಾರಿ ಹೇಳುವೆ ನಿನಗೆ ಭಾರಿ ತಾಳ್ಮೆಯು, ತೋರು ನೀ ಜಾತಿಯರು ಮೈತ್ರಿ ಭಾವವ, ತೋರು ನೀ ಜಾತಿಯರು ಮೈತ್ರಿ ಭಾವವ, ಸಹೋದರರ ಸಹನೆ ಕೆಲಸಿ ನೀರಿನೆಲ್ಲ ಭೇದವೆನುತ, ಸಹೋದರರ ಸಹನೆ ಕೆಲಸಿ ನೀರಿನೆಲ್ಲ ಸಾರಿ ಸಾರಿ ಹೇಗೆ ನಿನಗೆ ಬಾಳಿ ಸಾರಿ ಸಾರಿ ಹೇಗೆ ನಿನಗೆ ಬಾಳಿ ಘೋರ ಯೋಧ ಭೇದವೆಂದು ಸಾರಿ ಸಾರಿ ಹೇಗೆ ನಿನಗೆ ಬಾಳಿ ಗುರುದ್ರೋಣ ವಿದುರ ಗುರುದ್ರೋಣ ವಿದುರ ಶರದ ಸಭೆಯೊಳಗೆ ಧರಿದಾಡಬಹುದೇ, ಶರದ ಸಭೆಯೊಳಗೆ ಧರಿ ಮಾಡಬಹುದೇ, ಆಟ ಮಾಡದೆ ಎನ್ನ ಹಿತ ನುಡಿ ಆಲಿಸು, ಆಟ ಮಾಡದೆ ಎನ್ನ ಹಿತ ನುಡಿ ಆಲಿಸು, ಪಾಂಡವರ ದೇಶಕ್ಕೆ ಮೂಲ, ಕುರು ಪಾಂಡವರೀವರ ದೇಶಕ್ಕೆ ಮೂಲ, ಶಕುನಿಯ ಸೇಡಿನ ಸೃಷ್ಟಿ ಮಜಾಲ, ಶಕುನಿಯ ಸೇಡಿನ ಸೃಷ್ಟಿ ಮಜಾಲ, ದುರ್ಬೋಧಕ ಕಿವಿ ಕೊಡದೆ, ದುರ್ಬೋಧಕ ಕಿವಿ ಕೊಡದೆ ನಡೆಯುವ ದುರಿತಾಂತವ, ಸಾರಿ ಸಾರಿ ಹೇಗೆ ನಿನಗೆ ಭಾರಿ ತಾಳ್ಮೆಯು, ಘೋರ ಯೋಧ ಭೇದವೆಂದು ಸಾರಿ ಸಾರಿ ಹೇಗೆ ನಿನಗೆ ಭಾರಿ ತಾಳ್ಮೆಯು, ಭಾರಿ ತಾಳ್ಮೆಯು, ಭಾರಿ ತಾಳ್ಮೆಯು. ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರರು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇಕೆ ಧ್ವಂಸ ಮಾಡುವೆ ಸುಯೋಧನ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನೀನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ನಿನ್ನಲ್ಲಿ ತಲೆಬಾಗಿ ಕ್ಷೇಮಾಭಿಕ್ಷೆಯನ್ನು ಬೇಡುವರು, ಮಿತ್ರರು ಪುಳಿಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಸವಾಗಿ ನಿನ್ನ ಕೈ ಸೇರುವುದು. ಪಾಂಡುರಂಗನೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯಲ್ಲಿ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಜಗತ್ತು ನಿನ್ನನ್ನು ಆದರ್ಶ ನರಪತಿ ಎಂದು ಹೊರಳುವುದು. ಪಾಂಡವರ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೂ ಹೋಗಲಿ, ಅವರ ಇಷ್ಟಾರ್ಥವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಿ, ಈ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯಲ್ಲ, ಮತ್ತಾರ ಸಲುವಾಗಿ? ನನ್ನ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡವೆ. ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷ ಪ್ರದಾನ? ಇದರಲ್ಲಿ ನನ್ನ ಅಪರಾಧವೇನೇ ಯದುಪತಿ? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನ ಕಳೆದುಕೊಂಡಿದ್ದು ನನ್ನ ತಪ್ಪೇ? ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಹೇಳು ವಾಸುದೇವ, ಹೇಳು. ಈ
ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಈ ಕೌರವೇಶ್ವರನ ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರಂತೆ ಪಾಂಡವರು ಪುರುಷ ಪ್ರಮಾಣರೆಂದರುಯ ಕೃಷ್ಣ. ಆ ರೋಷರಹಿತ ಪಾಂಡವರನ್ನು ಕೃಷ್ಣ ಪುರುಷ ಪ್ರಧಾನರೆಂದರುಯ ಕೃಷ್ಣ. ಆ ರೋಷರಹಿತ ಪಾಂಡವರನ್ನು ಭರತ ಕಂಡವನಾಳ್ವ ಗಂಡುಗಳಿಗಳು ಅವರಾಗಿದ್ದರೆ ಆ ಖಂಡದಯ ಕೊಂಡಿಗೆ ಉಳ್ಳವರೇ ಆಗಿದ್ದರೆ ಭರತ ಕಂಡವನಾಳ್ವ ಗಂಡುಗಳಿಗಳು ಅವರಾಗಿದ್ದರೆ ಗಂಡದಯ ಗುಂಡಿಗೆ ಉಳ್ಳವರೇ ಆಗಿದ್ದರೆ ಹೆಂಡತಿಯ ಹೊಸ ಬಣ್ಣವ ಖಂಡಿಸಿ ಹೆಂಡತಿಯ ಹೊಸ ಬಣ್ಣವ ಖಂಡಿಸಿ ಚಂಡಮಂಡಲವಗಾರಿ ಪ್ರಚಂಡ ಧ್ವನಿ ಮೆರೆಯದೆ ಚಂಡಮಂಡಲವಗಾರಿ ಪ್ರಚಂಡ ಧ್ವನಿ ಮೆರೆಯದೆ ಚಂಡರ ತಲೆ ತಗ್ಗಿಸಿ ಕುಳಿತ ಆ ಓರ್ಧಂಧನ ಬೇಳು ಮಾಧವ ಮಾಧವ ಕೃಷ್ಣ ಅವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀಳವಾದ ಅವರ ಕೈಯಲ್ಲಿ ಈ ಹಿಮನ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸಿ ಆಚರಣೆ. ಯುದ್ಧವು ಕ್ಷತ್ರಿಯ ಧರ್ಮ. ಅರ್ಥ ಕಾಮ ಮೋಕ್ಷ ಜೀವನ ಏಕಮಾತ್ರ ಯುದ್ಧವೆಂದರೆ ಕ್ಷತ್ರಿಯನು ಎಂದಿಗೂ ಭಯಪಡಲಾಗಲು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆಗಿದ್ದರೆ ಅದನ್ನು ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ. ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನು ಕಪಟದೂತಕ್ಕೆ ಹೇಳ್ತದೆಂದು ನಂಬುತ್ತೀಯ. ಸಹೋದರರ ಪತ್ನಿಯನ್ನು ತುಂಬಿದ ರಾಜಸಭೆಗೆ ಎಳೆತಂದು ನೀನು ಮಾಡಿದ ಅವೆಚ್ಚ ಅಪರಾಧಗಳು ಅನಂತ ಕಾಲದ ಪ್ರಳಯದ ಧೂಮಿಕೇತುವಿನಂತೆ ನಿನ್ನ ನೀತ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೀನು ವಾರಣಾವತಾರದ ಹರಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪ ಬಂದ ಇವೆಲ್ಲವನ್ನು ಮರೆತೀಯ. ಭೀಷ್ಮ ದ್ರೋಣಾದಿಗಳ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಮುಕುಂದ ಮಾನವ, ಈ ಜನದ ದೃಷ್ಟಿಯಲ್ಲಿ ಬುದ್ಧಿಹೀನಂತಾಗಲು ನಿನ್ನ ದೃಷ್ಟಿಯಲ್ಲಿ ಅದೆಂತಾನು ಕೃಷ್ಣ ಬುದ್ಧಿಹೀನ, ಅದೆಂತಾಗನು ಕೃಷ್ಣ. ಕೆಟ್ಟರೂ ಸರಿಯ ಕಟ್ಟ ಕೈಯಾಗಿ ಗಾಡಿ ಗಟ್ಟಲು ಈ ಚಂದ್ರಕುಲದ ಚಕ್ರೇಶ್ವರನ್ನು ಕೆಣಕಿ ಚಾಕಿ ಹಾಕಿ ನಕ್ಕರಲ್ಲ ಆ ಪಾಂಡವರ ಜೊತೆ ಬಾಚಾಳಿ ಅಂದೇ ತೊಟ್ಟ ಕೃಷ್ಣ ಈ ಕ್ಷಣವನ್ನ ಭೂತ ಪೇತ ಪಿಚಾತಿಗಳವನೇನಾದ ಭೂತನಾಥೇಶ್ವರನೇ ಕಾಲಕ್ಕೆ ಕಾಲರೂ ಸರಿಯೇ ಕಲಿಹಂಸ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು
ರಕ್ತದ ಮನೆಯಲ್ಲಿ ಮುಳುಗಿ ಹೋದರೂ ಸರಿಯೇ. ಅಷ್ಟ ಐಶ್ವರ್ಯ ಸಂಪನ್ನ ಅಭಿಮಾನ ಧನನೆಂಬ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ. ಹೇ ಛಲವನ್ನು ಬಿಡ, ಎಂದಿಗೂ ಈ ನೆಲವನ್ನು ಕೊಡ. ಕೃಷ್ಣ ಸರಿಗೆ ಕೃಷ್ಣ ರಾಮರ ಗಣಪತಿ ಕೃಷ್ಣ ಪಾಂಡವರಿಗೆ ಸಮಭಾಗವ ಕಲಿಸಲು ಈ ಪಟ್ಟಣ ಪಾಂಡವರಿಗೆ ಕಲಿಸಲು ಈ ಪಟ್ಟಣದ ಒಂದು ಮಾರ್ಗವನ್ನು ಅನುಸರಿಸಿ ಸಜ್ಜಾಗಿರುವೆ ಅಲ್ಲವೇ ಮಾಧವ. ಒಂದು ಮಾರ್ಗವನ್ನು ಅನುಸರಿಸಿ ಸಜ್ಜಾಗಿರುವೆ ಅಲ್ಲವೇ ಮಾಧವ. ಹಾಗಾದರೆ ಸಂಧಾನಕ್ಕಾಗಿ ಬಂದ ಸಭೆಗಳಿಂದು ಸತ್ಕರಿಸಲಿಲ್ಲವು. ಸಂಧಾನಕ್ಕಾಗಿ ಬಂದ ಸಭೆಗಳಿಂದು ಸತ್ಕರಿಸಲು ಗದಯ ನಿರ್ಧಾರ ಬೇಡ. ಗಣಪತಿ ಬಂದವರು ಗದಯ ನಿರ್ಧಾರ ಬೇಡ. ಗದಯ ನಿರ್ಧಾರ ಬೇಡ. ಕೃಷ್ಣ ಭಾವ, ಆ ಪಾಂಡವರ ರಾಜ್ಯವನ್ನೇ ಬಯಸಿದೆ. ಆದರೆ ಅದೋ ನೋಡು ಆಶ್ರಮದಲ್ಲಿ ರಾಜಕರ ವೀರ ಘೋಷಣೆಯಲ್ಲಿ ಹೋಗು ಸಂಗ್ರಾಮ ಸಲಕರಣೆಯನ್ನು ಅಣಿಪಡಿಸಿಕೊಳ್ಳುವಂತೆ ಆ ನಿನ್ನ ಏರಿ ಪಾಂಡವರಿಗೆ ಹೇಳು. ತೊಲಗ ಕೃಷ್ಣ ಇಲ್ಲಿಂದ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೇಲ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸುವ ಅಂತ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಧ್ವಂಸ ಕಳಂಕ ಸ್ವರೂಪ. ತಪ್ಪದಿಂದ ಮೆರೆಯಬೇಡವೈ ಸುಯೋಧನ, ತಪ್ಪದಿಂದ ಮೆರೆಯಬೇಡವೈ, ತಪ್ಪದಿಂದ ಮೆರೆಯಬೇಡವೈ ಸುಯೋಧನ, ತಪ್ಪದಿಂದ ಮೆರೆಯಬೇಡವೈ. ಅಂದನಾಗದೆ ಮುಂದಾಲೋಚಿತು ಹುಡುಕ, ಅಂದನಾಗದೆ ಮುಂದಾಲೋಚಿತು ಹುಡುಕ. ಸಂಧಿಗಾಗಿ ಬಂದವರನು ಹಿಂದಿತು ಬಂದಿದ, ಸಂಧಿಗಾಗಿ ಬಂದವರನು ಹಿಂದಿತು ಬಂದಿದ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಪದೇ ಪದೇ ಅದೇ ವಿಷಯ ನಡೆಯಲಿರುವ ಮಾಧವ ಕೃಷ್ಣ. ಪದೇ ಪದೇ ಅದೇ ವಿಷಯ ನಡೆಯಲಿರುವ ಮಾಧವ. ಕಡವು ನುಡಿಗಲಿ ರಕ್ತದ ಕಡವು ಕಡವು ನುಡಿಗಲಿ ರಕ್ತದ ಕಡವು ಕಡವು ರಣದೊಳವರನು ಹೊದಿಸಲು ಬರಬಂದಿರುವ ಜನರಿದ್ದಕ್ಕೆ ಸರಿಯ ಗಣಿಕೆ. ರಣದೊಳವರನು ಹೊದಿಸಲು ಬರಬಂದಿರುವ ಜನರಿದ್ದಕ್ಕೆ ಸರಿಯ ಗಣಿಕೆ. ಪದೇ ಪದೇ ಅದೇ ವಿಷಯ ನಡೆಯಲಿರುವ ಮಾಧವ. ತಪ್ಪದಿಂದ ಮೆರೆಯಬೇಡವೈ ಸುಯೋಧನ, ತಪ್ಪದಿಂದ ಮೆರೆಯಬೇಡವೈ. ಕಣದಳು ನಿನ್ನ ಹೊಕ್ಕಡಗಿಸುವ ಕಾಲಿಗಳಿಹರೈ. ರಣದಳು ನಿನ್ನ ಹೊಕ್ಕಡಗಿಸುವ
ಗಳಿಸರಿ ಅವರ ಪ್ರೋತ್ಸಾಹ ಸಮನಗೊಳಿಸಲು ನಿನಗೆ ನೀಡಿಗೆ ಸಂಧಿಸು ಯೋಗವ ನಿನಗೆ ನೀಡಿಗೆ ಸಂಧಿಸು ಯೋಗವ ಇಲ್ಲದ ಪೊಡೊನೆ ನಿಲ್ಲಿಸೋ ಮುಕುಂದ ನಿನ್ನ ಅನುಕುನುಡಿಗಳು ನಿಲ್ಲಿಸೋ ಮುಕುಂದ ನಿನ್ನ ಅನುಕುನುಡಿಗಳು ಕೆರಳಿದ ಕೇಸರಿಯ ಕೆಳಗೆ ಸಲ್ಲದ ಮಾತನ್ನಾಡಿ ಸಲ್ಲಡಗಿಸಿಕೊಳ್ಳಬೇಡ ಸಲ್ಲದ ಮಾತನ್ನಾಡಿ ಸಲ್ಲಡಗಿಸಿಕೊಳ್ಳಬೇಡ ಯಾರಿಯರೋ ಯಾರಿಯರೋ ಈ ಚಲದಂಕ ಬಲ್ಲರ ಹೋರಾಡಿ ಗೆಲ್ಲುವರು ಯಾರಿಯರು ಯಾರಿಯರೋ ಪುರುಷೋತ್ತಮನ ಘೋರೈತಾರವ ತೋರಿದೆಯಾದೊಡೆದೆ ಪುರುಷೋತ್ತಮನ ಘೋರೈತಾರವ ತೋರಿದೆಯಾದೊಡೆದೆ ಅರುಸದಿಂದೊಳೆವ ಕುರುಸಿಂಹಾಸನ ಕ್ಷಣದೋಳ್ ಅರುಸದಿಂದೊಳೆವ ಕುರುಸಿಂಹಾಸನ ಕ್ಷಣದೋಳ್ ಅಗಮದನ್ನ ಇನ್ನಿವರನ್ನು ಈ ಸಭೆಗಳು ಮನ್ನಿಪುರನು ಚಿತ ಇನ್ನಿವರನ್ನು ಈ ಸಭೆಗಳು ಮನ್ನಿಪುರನು ಚಿತ ಸಮಯವೆತ್ತ ಕಳಿಸದ ಆವರಿಸಿ ನೂತನ ಸಮಯವೆತ್ತ ಕಳಿಸದ ಆವರಿಸಿ ನೂತನ ದರ್ಪದಿಂದ ಮೆರೆಯಬೇಡವೈ ಸುಯೋಧನ ದರ್ಪದಿಂದ ಮೆರೆಯಬೇಡವೈ ಅಂದನಾಗದೆ ಮುಂದಾಲೋಚಿಸುವುದಿತ ಅಂದನಾಗದೆ ಮುಂದಾಲೋಚಿಸುವುದಿತ ಸಂಧಿಗಾಗಿ ಬಂದವರನು ಹಿಂದೆ ಬದಲಿದ ಸಂಧಿಗಾಗಿ ಬಂದವರನು ಹಿಂದೆ ಬದಲಿದ ದರ್ಪದಿಂದ ಮೆರೆಯಬೇಡವೈ ಸುಯೋಧನ ದರ್ಪದಿಂದ ಮೆರೆಯಬೇಡವೈ ಇದು ಅಕ್ಷಮ್ಯ ಅಪರಾಧ ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು ಅದನ್ನು ಯಾರೋ ನಿರ್ಣಯಿಸಬೇಕಾಗಿಲ್ಲ, ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನು ಎತ್ತಿಸಿದ್ದೇನೆ. ಯಾರಿಗೋ? ಇನ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಮೊದಲು ಸಾರ್ವಭೌಮ ಮಾವ ಕೃಷ್ಣ ಭಾವ, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವನ್ನೇ ಮಾಡಬೇಕೆಂದು ನಮ್ಮ ಸಕುನಿ ಮಾವನವರು ನನಗಾಗಲೇ ಮುಖ್ಯ ಸಲಹೆಯನ್ನೇ ಇಟ್ಟಿದ್ದಾರೆ. ಓ, ಸಕುನಿ ಮಾವನ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿ ಇರಬಹುದು. ಹೌದು ಹೌದು, ಅದ್ಭುತವಾದ ನಿನ್ನ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವಿದು. ನಿಮ್ಮಿ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತ ಆಕಾರನಾಗೆ ಸ್ವೀಕರಿಸುತ್ತೇನೆ. ಸ್ವೀಕರಿಸುವೆ ಮುಕುಂದ. ಸಹೋದರ ಸಿಂಧೂರಾಜ ಮಿತ್ರ ಖಂಡ ಗಮನಕೃಷ್ಣನನ್ನು ಯಾರನ್ನು ಬಂಧಿಸುವರು? ಮಂದಮತಿಗಳಿರ ಬಟ್ಟೆಯಿಂದ ಬೆಂಕಿಯನ್ನು, ಮರಳಿನಿಂದ ಸಾಗರವನ್ನು, ಬೀಸಣಿಗೆಯಿಂದ ಗಾಳಿಯನ್ನು ಪ್ರತಿಬಂಧಿಸಲು ಇದು ಸಾಧ್ಯವೇ? ನಿಮ್ಮಿಂದ ವ್ಯರ್ಥ. ಈಗ ಬಂಧಿಸಿರಿ ನನ್ನನ್ನು. ಸಹೋದರ ಅಗ್ರಜ ಖಡ್ಗವನ್ನು ನಡೆದು ಎಲ್ಲದಕ್ಕೂ ತಿಳಿಸು, ಸಮ್ಮತಿಸ ದುಷ್ಟನನ್ನು.